ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಬ್ಲೌಸು ಅರ್ಜೆಂಟಾಗಿ ಸ್ಟಿಚ್ ಮಾಡಬೇಕಿತ್ತು. ನನಗೆ ತುಂಬ ಈಸಿಯಾಗಿ ಬರೋ ಮೆಥಡಲ್ಲಿ ಹೇಳ್ಕೊಡೋಣ ಅಂದ್ಬಿಟ್ಟು ಅದಕ್ಕೂ ಮೊದಲು ಬಂದುಬಿಟ್ಟು ಈ ರೀತಿ ನ್ಯೂ ಫ್ಯಾಷನ್ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ. ಇದರ ವಿಡಿಯೋ ಹಾಕಿ ಅಂತಂದರೆ ನಾವು ಇದರ ವಿಡಿಯೋ ಅಲ್ಲ, ಇದೇ ರೀತಿ ಇನ್ನೊಂದು ಬ್ಲೌಸ್ ಇದೆ, ಅದನ್ನು ಸ್ಟಿಚ್ ಮಾಡ್ತೀವಿ. ಬೇಕಿದ್ರೆ ನಿಮಗೆ ಹಾಕ್ತೀವಿ. ಬ್ಲೌಸ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೊಳ್ಳೆ ಟೈಲರಿಂಗ್ಸ್ ವಿಡಿಯೋಗಳು ಇರುತ್ತೆ ಮತ್ತು ಮೋಟಿವೇಶನ್ ವಿಡಿಯೋಸು ಇರುತ್ತೆ. ಫ್ರೆಂಡ್ಸ್ ನೋಡಿ, ಈ ಬ್ಲೌಸ್ ಡಿಸೈನ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಟೈಲರಿಂಗ್ ಜರ್ನಿಯಲ್ಲಿ ನನಗೆ ತುಂಬ ಈಸಿ ಆದಂಥ ಒಂದು ಮೆಥಡ್ ಇದೆ. ನಾನು ಟೈಲರಿಂಗ್ ಕೆಲಸ ತುಂಬ ಕಷ್ಟ, ನಂಗೆ ಬರೋದೇ ಇಲ್ಲ ಅನ್ನೋ ಟೈಮಲ್ಲಿ ನಾನು ಈ ಮೆಥಡನ್ನು ಫಾಲೋ ಮಾಡಿದ್ದೀನಿ. ಟೈಲರಿಂಗ್ ಕೆಲಸ ಕಷ್ಟ ಅಂದ್ಕೊಂಡಿರೋ ಟೈಮಲ್ಲಿ ನಾನು ಟೈಲರಿಂಗ್ ಕೆಲಸ ಬಿಟ್ಟೇ ಬಿಡಬೇಕು, ಯಾಕೋ ಸರಿನೇ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನನಗೆ ಈ ಟಿಪ್ಸ್, ಅಂದರೆ ನಾನು ಇವಾಗ ಕಟ್ ಮಾಡ್ತಾ ಇರೋವಂತಹ ಟಿಪ್ಸು ನನಗೆ ಕೈ ಹಿಡಿದಿದೆ. ಯಾಕಂದರೆ ನನಗೆ ಈ ರೀತಿ ಈ ಮೆಥಡಲ್ಲಿ ಕಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಳ್ಳೆ ರೀತಿ ರೆಸ್ಪಾನ್ಸ್ ಬಂತು. ಬ್ಲೌಸ್ ತುಂಬ ಚೆನ್ನಾಗಾಯಿತು. ಹಾಗೆ ತುಂಬ ಜನ ಕಸ್ಟಮರು ಆದರು. ನೀವೆಲ್ಲ ಕೇಳ್ತಿರ್ತೀರಲ್ಲ ಕಸ್ಟಮರ್ ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಮೆಥಡನ್ನು ಸಹಿತ ಫಾಲೋ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋನ ಒಂದು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಈ ಬ್ಲೌಸ್ ಕಟ್ಟಿಂಗನ್ನು 2 ಬ್ಲೌಸ್ ಇದ್ದಾವೆ, 2 ಬ್ಲೌಸನ್ನು ಒಟ್ಟಿಗೆ ಕಟ್ ಮಾಡ್ತೀನಿ. ಹಾಗೆ ಸಿಂಪಲ್ ಆಗಿ ಯಾವ ರೀತಿ ಬೇಗನೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಬ್ಲೌಸ್ ಎಲ್ಲ ಅದೇ ಮೆಥಡಲ್ಲೇ ಕಟ್ ಮಾಡಿ ಸ್ಟಿಚ್ ಮಾಡಿರೋದು, ಕರೆಕ್ಟ್ ಆಗಿದೆ, ಅದೇ ಅಳತೆಗೆ ಕೊಟ್ಟಿದ್ದಾರೆ. ನೋಡಿ ಈಗ ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ 2 ಬ್ಲೌಸನ್ನು ಒಂದೇ ಸಲಿಗೆ ಕಟ್ ಮಾಡ್ತಾ ಇದ್ದೀನಿ. ಅದು ಒಂದು ನಿಮಗೆ ಟಿಪ್ಸ್ ಆಯಿತು ಅಂತ ಹೇಳ್ಬಿಟ್ಟು ನೋಡಿ, ನಾನೀಗ 2 ಬ್ಲೌಸ್ ಪೀಸನ್ನು ಸಹಿತ ಎದೆ ಸುತ್ತಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇದು ಟೇಬಲ್ಲು ಸ್ವಲ್ಪ ಚಿಕ್ಕದಾಗೋದ್ರಿಂದ ನಾನು ಎದೆ ಸುತ್ತಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. ಈ ಬ್ಲೌಸ್ ಪೀಸು ಮತ್ತು ಈ ಬ್ಲೌಸ್ ಪೀಸು ಎರಡೂ ಸಹಿತ ಕಟ್ ಮಾಡ್ಕೊಂಬಂದಿದ್ದೀನಿ. ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸು. ಈ ಮೆಜರ್ಮೆಂಟ್ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಳ್ಳಿ. ತುಂಬ ಈಸಿ ಆಗುತ್ತೆ ಈ ಟಿಪ್ಸು, ಯಾಕಂದರೆ ಇದು ತುಂಬಾ ಈಸಿ ಮೆಥಡು. ನೋಡಿ, ಇದು ರಿಂಗ್ ಪಟ್ಟಿ ಮಾಡಿರ್ತೀವಲ್ಲ, ಅಲ್ಲಿಂದ ನೀವು 1/4 ಇಂಚಿಗೆ ಈ ರೀತಿ ಬಿಟ್ಬಿಟ್ಟು ಈ ರೀತಿ ಹಿಡಿಬೇಕು. ಇದು ಫಿಟ್ಟಿಂಗ್ ಅಳತೆ ಅನ್ನೋದು ಇಲ್ಲಿಗೆ ಬರುತ್ತೆ. ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇಷ್ಟು ಬಟ್ಟೆ ಮಾಡ್ಕೊಳ್ತೀನಿ. ಎದೆ ಸುತ್ತಳತೆ ಸೇಮ್ ಎರಡೂ ಒಂದೇ ಥರ ಇಟ್ಕೊಂಡಿದ್ದೀನಿ. ಈ ಕಲರ್ ಅಂದರೆ ಮೆರೂನ್ ಪರ್ಪಲ್ ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು. ಹಾಗಾಗಿ ನಾನು ಸ್ವಲ್ಪ ಬಾಡಿ ಮೆಜರ್ಮೆಂಟಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅದೇನು ಪ್ರಾಬ್ಲಮ್ ಆಗಲ್ಲ, ಕರೆಕ್ಟಾಗೆ ಬರುತ್ತೆ. ನಾನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನಾವೀಗ ನೋಡಿ, ಎದೆ ಸುತ್ತಳತೆ ಅನ್ನೋದು ಇಲ್ಲಿಗೆ ಬಂದಿದೆ. ನಾನು ಸಿಂಪಲ್ಲಾಗಿ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ತಾ ಇರೋದ್ರಿಂದ ನಾನು ಹೀಗೇ ಮೆಜರ್ಮೆಂಟ್ ಇಟ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ 1/4 ಇಂಚ್ ಬಿಟ್ಬಿಟ್ಟು 1/4 ಇಂಚ್ ಇಲ್ಲ 1/2 ಇಂಚ್ ಬಿಟ್ಬಿಟ್ಟು ಈ ರೀತಿ ಇಡಬೇಕು. ಇದು 2 ಕರೆಕ್ಟ್ ಎದೆ ಸುತ್ತಳತೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅಂದರೆ ಈ ಬಟ್ಟೆಯಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಇದ್ದಿದ್ದರಿಂದ ನಾನು ಸ್ವಲ್ಪ ಎದೆ ಸುತ್ತಳತೆಯಲ್ಲಿ ಕಡಿಮೆ ಮಾಡಿದ್ದೀನಿ. ಈ ರೀತಿ ಜೋಡಿಸ್ಕೊಳ್ಳಿ ನೀವು. ಫಸ್ಟಿಗೆ 2 ಬ್ಲೌಸ್ ಪೀಸನ್ನು ಈ ರೀತಿ ಜೋಡಿಸ್ಕೊಂಡು ನಾವು 4, 5 ಎಷ್ಟು ಬೇಕಾದರೂ ಕಟ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಒಂದೇ ಅಳತೆ ಬಟ್ಟೆನ ಕೊಟ್ಟಾಗ ನೋಡಿ, ಈ ರೀತಿ ಈಗ ನಾವು ಬ್ಲೌಸ್ ಪೀಸನ್ನೇ ಅಳತೆಗೆ ತಗೊಂಡ್ರೆ ಅಳತೆ ಬ್ಲೌಸನ್ನೇ ತಗೊಂಡ್ಬಿಟ್ಟು ಈ ರೀತಿ ನೋಡಿ ಹೀಗೆ ಹಿಡಿಬೇಕು. ಇಲ್ಲಿಂದ ಬೆರಳು ಸಾಲಿಂದ 2 ಇಂಚು ಎಕ್ಸ್ಟ್ರಾ ಬಿಡಬೇಕು. ಯಾಕಂದರೆ 1 ಇಂಚು ಫೋಲ್ಡಿಂಗಿಗಾಗಿ ಮತ್ತು 1 ಇಂಚು ಎಕ್ಸ್ಟ್ರಾ ಮಾರ್ಜಿನಿಗಾಗಿ. ನಾನು ಈ ಬಟ್ಟೆಯಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ಬಟ್ಟೆ ಕೊಟ್ಬಿಟ್ಟು ಮಡ್ಚೋಣ ಅಂದ್ಬಿಟ್ಟು ನಾನು ಇಷ್ಟು ಬಟ್ಟೆನ ಮಾರ್ಜಿನ್ ಆಗಿ ತಗೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಬ್ಲೌಸ್ ಪೀಸು ಸ್ವಲ್ಪ ಬಟ್ಟೆ ಕಡಿಮೆ ಇದೆ, ಹಾಗಾಗಿ ನೋಡಿ ಗೊತ್ತಾಗ್ತಿದೆ ಅನ್ಕೊತೀನಿ. ಇಷ್ಟು ಬಟ್ಟೆ ಮಾರ್ಜಿನಿಗೋಸ್ಕರ ಎಕ್ಸ್ಟ್ರಾ ಬಟ್ಟೆ ಕೊಟ್ಬಿಟ್ಟು ಮಡ್ಚಬೇಕು. ಈಗ ಕರೆಕ್ಟಾಗಿ ಇದು ಬ್ಯಾಕ್ ಪಾರ್ಟು, ಇಷ್ಟು ಬಟ್ಟೆ ಬ್ಯಾಕ್ ಪಾರ್ಟಲ್ಲಿ ಬಂದಿದೆ. ನಾನೀಗ ಬ್ಲೌಸ್ ಪೀಸಲ್ಲೇ ಅಳತೆ ತಗೊಳ್ಳೋದ್ರಿಂದ, ತುಂಬ ಈಸಿ ಮೆಥಡಲ್ಲಿ ತಗೊಳ್ಳೋದ್ರಿಂದ ಟೇಪಲ್ಲಿ ಏನೂ ತೋರಿಸ್ತಾ ಇಲ್ಲ. ನೋಡಿ, ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಎಳೆದಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಉಳಿಬೇಕು. ಒಂದು ಅಂದಾಜಿಗೆ ಅಂತಂದರೆ 1/4 ಈ ಥರ ಇದೆ. ಈಗ 2 ಬ್ಲೌಸ್ ಪೀಸನ್ನು ನೀವು ಸೇಮ್ ಇದೇ ರೀತಿ ಮರ್ಚ್ಕೊಳ್ಳಿ. ಇದರಲ್ಲಿ ಪರ್ಪಲ್ ಕಲರ್ ಅಂದರೆ ಇದು ಬಟ್ಟೆ ಕಡಿಮೆ ಇದೆ, ಗ್ರೀನ್ ಕಲರ್ ಅನ್ನೋದು ಜಾಸ್ತಿ ಇದೆ.
ನೋಡಿ ಕರೆಕ್ಟಾಗಿ 2 ಬ್ಲೌಸ್ ಪೀಸನ್ನು ಈ ರೀತಿ ಮಡ್ಚ್ಕೊಂಡು, ತುಂಬ ಅರ್ಜೆಂಟ್ ಬಟ್ಟೆ ಕೊಟ್ಟಾಗ ಒಬ್ರದೇ ಅಳತೆದು ಈ ರೀತಿ ಬ್ಲೌಸ್ ಪೀಸನ್ನು ಬಟ್ಟೆ ಕೊಟ್ಟಾಗ ನೀವು ಈ ರೀತಿ ಮೆಥಡಲ್ಲಿ ಫಾಲೋ ಮಾಡು. ಕರೆಕ್ಟಾಗಿ ಎಲ್ಲೂ ಸಹಿತ ಫೋಲ್ಡ್ ಆಗದೇ ರೀತಿ ನೋಡಿಕೊಂಡು ಕಟ್ ಮಾಡೋದು ತುಂಬ ಒಳ್ಳೆಯದು. ನೋಡಿ ಇದರಲ್ಲಿ 2 ಬಟ್ಟೆ ಅನ್ನೋದಿದೆ. ನಾನು ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಒಂದು ಬ್ಲೌಸ್ ಪೀಸಲ್ಲಿ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಬಟ್ಟೆ ಕಡಿಮೆ ಇದೆ. ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ನೀವೇನಾದರೂ ಗುಂಪಿನ ಸಹಾಯವನ್ನು ತಗೋಬೋದು. ಯಾಕಂದರೆ ಈ ಬಟ್ಟೆ ಓಕೆ ಜಾರಲ್ಲ, ಆದರೆ ಕೆಲವೊಂದು ಬಟ್ಟೆ ಜಾರದಿದ್ದಾಗ ಈ ರೀತಿ ನೀವು ಗುಂಪಿನ ಹಾಕೋಬೋದು. ನಾನು ಇನ್ನೂ ತುಂಬ ಸ್ಪೀಡಾಗಿ ಕಟ್ ಮಾಡ್ತೀನಿ ಫ್ರೆಂಡ್ಸ್, ಆದರೆ ಇವತ್ತು ನಿಮಗೆ ಹೇಳ್ಕೊಡ್ಬೇಕಲ್ಲ, ಹಾಗಾಗಿ ಸ್ವಲ್ಪ ನಿಧಾನದಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೇನೋ ಗೊತ್ತಿದೆ ಅಂದರೆ ಈಗ ನೋಡ್ತಾ ಇರೋ ನಿಮಗೆಲ್ಲ ಗೊತ್ತಾಗಬೇಕಲ್ವಾ. ನೋಡಿ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿಬಿಟ್ಟು ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಈ ರೀತಿ ಮೇಲ್ಗಡೆ ಇಟ್ಬಿಟ್ಟು ನೋಡಿ ಈ ರೀತಿ ಹೀಗೆ ಸರಿಸ್ಕೊಳ್ಳಿ. ಹೀಗೆ ಸರಿಸ್ಕೊಂಡು ಕರೆಕ್ಟಾಗಿ ಈ ರೀತಿ ಇಟ್ಬಿಟ್ಟು ಇದು ಹೇಗಿದೆಯೋ ಹಾಗೇ, ಯಾರಿಗೆಲ್ಲ ಟೈಲರಿಂಗ್ ಕಷ್ಟ ಅಂತಿರ್ತೀರೋ ಈ ಥರ ನೀವು ಫಾಲೋ ಮಾಡಿದರೆ ಇದೆಯಲ್ವಾ, ನನಗೆ ಯಾವುದು ತಲೆ ಹೋಗ್ತಾ ಇಲ್ಲ, ನಾನು ಬಟ್ಟೆ ಹೊಲಿಯೋಕ್ಕಾಗಲ್ವೇನೋ, ತುಂಬ ಕಷ್ಟ ಏನೋ, ನನಗೆ ನನ್ನ ಬ್ಲೌಸ್ ಸಹಿತ ಹೊಲ್ಕೊಳ್ಳೋಕೆ ಕಷ್ಟ ಆಗ್ತಿದೆಯೇನೋ ಅನ್ನೋರು ಸಹಿತ ಈ ರೀತಿ ನೋಡಿ ಫಾಲೋ ಮಾಡ್ಬೋದು. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಕರೆಕ್ಟಾಗಿ ಈ ರೀತಿ ಇಟ್ಬಿಟ್ಟು, ಅಂದರೆ ಈ ರೀತಿ ಉಲ್ಟಾ ಮಾಡಿ ಈ ರೀತಿ ಇಟ್ಬಿಟ್ಟು ನೀವು ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ನಂತರ ಕುತ್ತಿಗೆ, ನಾವು ಫಸ್ಟಿಗೆ ಮಾರ್ಕ್ ಮಾಡಿರೋದು ಕುತ್ತಿಗೆ. ನಂತರ ಈ ಭುಜನ ನಾವು ಹೀಗೆ ಇಡಬೇಕು. ಈ ಕರೆಕ್ಟಾಗಿ ಮಾರ್ಕ್ ಅನ್ನೋದು ಇಲ್ಲಿಗೆ ಬರ್ತದೆ. ನಾವು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು, ಯಾಕಂದರೆ ಕುತ್ತಿಗೆ ಪಟ್ಟಿಗೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಆಯಿತಾ? ಈಗ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಬ್ಲೌಸನ್ನು ಈ ರೀತಿ ಇಡಿ. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಯಾವ ಟೈಲರು ಹೇಳ್ಕೊಟ್ಟಿಲ್ಲ ಅನ್ಕೊತೀನಿ. ಯಾಕಂದರೆ ನನ್ನ ಹತ್ರ ಕೇಳ್ತಾ ಇರ್ತಾರೆ, ಅಟ್ಲೀಸ್ಟ್ ನಮ್ಮ ಬ್ಲೌಸ್ ಆದರೂ ಹೊಲ್ದ್ಕೊಳ್ಳೋಣ ಅಂತ ಅಂದರೆ ನಮಗೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ ನನಗೆ ತುಂಬ ಜನ ಕೇಳ್ತಾರೆ. ನೋಡಿ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಈ ರೀತಿ ಇಟ್ಬಿಟ್ಟು ಬ್ಲೌಸನ್ನು ಈ ರೀತಿ ನೋಡಿ ಈ ರೀತಿ ಹೀಗೆ ಮಾಡಬೇಕು. ಕರೆಕ್ಟಾಗಿ ತುಂಬ ಈ ರೀತಿ ಎಳಿಬಾರ್ದು. ನೀವು ಇಟ್ಕೊಳ್ಳುವಾಗ ತುಂಬ ಎಳೆದ್ಬಿಟ್ಟು ಇಲ್ಲಿಗೆ ಮಾರ್ಕ್ ಹಾಕಿದ್ರಿ ಅಂದರೆ ತಪ್ಪಾಗುತ್ತೆ. ಕರೆಕ್ಟಾಗಿ ಈ ಬ್ಲೌಸನ್ನು ಈ ರೀತಿ ಇಟ್ಕೋಬೇಕು. ನೋಡಿ ಇದು ಫಿಟ್ಟಿಂಗ್ ಪಾಯಿಂಟು. ಈಗ ನಾವು ಎಷ್ಟು ಬಂತು ಅಂತ ಹೇಳ್ಬಿಟ್ಟು ಟೇಪಲ್ಲಿ ಒಂದ್ಸತಿ ಚೆಕ್ ಮಾಡೋಣ. 5.25 ಬರ್ತಾ ಇದೆ. ಈ ಕಡೆನೂ ಅಷ್ಟೇ ಇಟ್ಕೊಂಡು ಇಲ್ಲಿ ಹೇಗೆ ಬಂದಿರುತ್ತೋ ಈ ರೀತಿ ಒಂದು ಗೆರೆಯನ್ನು ಎಳ್ಕೋಬೇಕು. ಈಗ ನಾವು ಕರೆಕ್ಟಾಗಿ 1 ಇಂಚಿಗೆ 1 ಮಾರ್ಕ್ ಮಾಡಿ ಈ ರೀತಿ ರೌಂಡ್ ಶೇಪಲ್ಲಿ, ಮತ್ತು 3/4 ಇಂಚಿಗೆ 1 ಮಾಡಿ ಈ ರೀತಿ ಶೇಪಲ್ಲಿ ಕೊಡಬೇಕು. ಇದು ಈಗ ಕರೆಕ್ಟ್ ಇದೆಯಾ, ಕಂಕ್ಳು ಅನ್ನೋದು ಕರೆಕ್ಟ್ ಇದೆಯಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂತ ಅಂದರೆ, ನೀವು ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ ಈ ರೀತಿ, ಇದು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರೋದಲ್ವ, ಇದು ನಮಗೆ ಲೆಕ್ಕಕ್ಕಿಲ್ಲ. ಈ ರೀತಿ ಉಲ್ಟಾ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಒಂದು ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಮಾಡೋದಕ್ಕೆ ಮಾರ್ಜಿನಿಗೆ ಜಾಗ ಬಿಟ್ಟು ಚೆಕ್ ಮಾಡಬೇಕು. ಪಾಯಿಂಟ್ ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ನಾವು ಒಂದು ಟಕ್ಸನ್ನು ಇಲ್ಲಿ ಹಿಡಿದಾಗ ಇದು ಸ್ವಲ್ಪ ಮುಂದೆ ಬರುತ್ತೆ, ಆಗ ಕರೆಕ್ಟಾಗಿ ಬರುತ್ತೆ. ಹಾಗೆ ಹಾರ್ಮೋನ್ ರೌಂಡಿಂಗು ಸಹಿತ ಮ್ಯಾಚ್ ಆಗ್ತಿದೆಯಾ ಅಂತ ಹೇಳಿ ನೋಡಬೇಕು. ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಹಾರ್ಮೋನ್ ರೌಂಡಿಂಗ್ ಆಗಿರ್ಬೋದು ಮತ್ತು ಎದೆ ಸುತ್ತಳತೆ ಫಿಟ್ಟಿಂಗ್ ಅಳತೆ ಆಗಿರ್ಬೋದು, ಮ್ಯಾಚ್ ಆಗ್ತಿದೆ. ಸ್ವಲ್ಪ ಇಲ್ಲಿಗೆ ಬಂದು ಇಲ್ಲಿ ಬರುತ್ತೆ, ಒಂದು ಟಕ್ಸ್ ಹಿಡಿದಾಗ ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ. ನೋಡಿ ಇದು ಸಹಿತ ಏನು ಕನ್ಫ್ಯೂಸ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ತುಂಬ ಈಸಿಯಾಗಿ ಗೊತ್ತಾಯಿತು ಅಂದ್ಕೊಳ್ತೀನಿ. ಟ್ರೈ ಮಾಡಿ, ಇದರಲ್ಲಿ ಗ್ಯಾರಂಟಿ ನಿಮಗೆ ತುಂಬಾ. ನೋಡಿ ಈ ಬ್ಲೌಸನ್ನು ಈ ರೀತಿ ಇಡಬೇಕು. ಇಟ್ಬಿಟ್ಟು ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಅನ್ನೋದು ಇಲ್ಲಿದೆ, ಇಲ್ಲಿ ಬಂತಲ್ವ, ಇದರಿಂದ ಬೆಟ್ಟಿನ್ಸ್ ಅದು 1 ಇಂಚಿಗೆ ಕೆಳಗೆ ತನ್ನಿ. ನೋಡಿ ಈ ರೀತಿ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಇಲ್ಲಿ ಹಚ್ಚಿದ್ದಾರೆ, ಅಂದರೆ ಅಳತೆ ಬ್ಲೌಸಲ್ಲಿ ಇಲ್ಲಿ ಹಚ್ಚಿದ್ದಾರೆ. ನಾವು ಇಲ್ಲಿಂದ 1 ಇಂಚಿಗೆ ಕೆಳಗೆ ತರಬೇಕು. ಹಾಗೆ ಬ್ಲೌಸನ್ನು ಈ ರೀತಿ ಇಲ್ಲಿ ನಾವು 1/4 ಇಂಚು ಮಾರ್ಜಿನಿಗೆ ಬಿಡಬೇಕು. ಈ ರೀತಿ ಸ್ವಲ್ಪ ಮಧ್ಯದಲ್ಲಿ, ಇಲ್ಲಿ ಮಧ್ಯದಲ್ಲಿ ಬೇಕಾದರೂ ಕರೆಕ್ಟಾಗಿ ಹೊಲಿದಿರೋ ಪಾಯಿಂಟು, ಈ ಅಳತೆ ಬ್ಲೌಸಲ್ಲಿ ಹೊಲಿದಿರೋ ಪಾಯಿಂಟು ಇಲ್ಲಿದೆ. ಇಲ್ಲಿಂದ 1 ಇಂಚು ಕೆಳಗೆ ತರಬೇಕು. 1 ಇಂಚು ಇಲ್ಲದ್ರೂ ಅಂದಾಜಿಗೂ ನಿಮ್ಗೆ ಬರುತ್ತೆ. ತುಂಬ ಡೌನಿಗೂ ತರಬಾರ್ದು, ತುಂಬ ಮೇಲೂ ತರಬಾರ್ದು. ನೋಡಿ ಸ್ಟಿಚಿಂಗ್ ಹೊಲಿಗೆ ಇಲ್ಲಿದೆ, ಇಲ್ಲಿಂದ 1 ಇಂಚಿಗೆ ತರಬೇಕು. ನೋಡಿ ಎಷ್ಟು ಕ್ಲೀನಾಗಿ ಬಂತು. ಈ ರೀತಿ ಫ್ರೆಂಡ್ಸ್ ನಾನು ಈ ರೀತಿ ಕಟ್ ಮಾಡ್ತಾ ನಾನು 1 ಗಂಟೆಲಿ ಹೆಚ್ಚು ಕಡಿಮೆ 10 ರಿಂದ 15 ಬ್ಲೌಸ್ ಕಟ್ ಮಾಡ್ತೀನಿ. ಕರೆಕ್ಟಾಗೇ ಬರುತ್ತೆ, ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿಂದ 1 ಇಂಚ್, ಇದು ಏನಾದರೂ ನಾವು 2 ಇಂಚ್ ಬಿಟ್ಟಿದ್ರೆ
ಈ ರೀತಿ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಬೇಡ. ಸಾದಾ ಬ್ಲೌಸ್ಗೆ ಕರೆಕ್ಟಾಗಿ ಬ್ಯಾಕಲ್ಲಿ ಎಷ್ಟಿರುತ್ತೋ ಫ್ರಂಟಲ್ಲೂ ಅಷ್ಟೇ ಮಾಡ್ಕೊಬೋದು. ನಾವು ಬ್ಯಾಕಲ್ಲಿ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕಾಗಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ 1 ಇಂಚು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಬ್ಲೌಸು ಸ್ಟಿಚ್ ಮಾಡುವಾಗ ಲಾಸ್ಟ್ ಫಿಟ್ಟಿಂಗ್ವರೆಗೂ ನೋಡಿ, ಇದರಲ್ಲಿ ಬಟ್ಟೆ ಕಡಿಮೆ ಇದೆ, ಇದೇ ಪಟ್ಟಿನ ನಾನು ಇದರಲ್ಲಿ ಫೋರ್ಜರಿ ಮಾಡ್ತೀನಿ. ಯಾಕಂದರೆ ಇಲ್ಲಿ ಬಟ್ಟೆ ಇದೆ, ಈ ಬಟ್ಟೆಯಲ್ಲಿ ನಾನು ಗ್ರೀನ್ ಪಟ್ಟಿ ಇರುತ್ತಲ್ವ ಅದನ್ನೇ ಇದ್ರ ಮೇಲೆ ಇಟ್ಟು ಫೋರ್ಜರಿ ಮಾಡ್ತೀನಿ. ನೋಡಿ ಕರೆಕ್ಟಾಗಿದೆ, ತುಂಬ ಈಸಿ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಕಟಿಂಗ್ ಮಾಡೋಣ ಬನ್ನಿ. ಇಷ್ಟು ಗೊತ್ತಾಯ್ತು ಅನ್ಕೊಳ್ತೀನಿ. ನೋಡಿ ಅಳತೆ ಬ್ಲೌಸೇ ಇಟ್ಬಿಟ್ಟು ಕುತ್ಕೇನು ಹಾಕಿದೆ, ಅಳತೆ ಬ್ಲೌಸೇ ಇಟ್ಬಿಟ್ಟು ಶೋಲ್ಡರ್ ಹಾಕ್ತೆ, ಹಾಗೆ ಹಾರ್ಮೋಲ್ ಹಾಕ್ತೆ. ಇದು ನಾರ್ಮಲ್ 1 ಇಂಚು 3/4 ಇಂಚಿಗೆ ಒಂದು ಈ ರೀತಿ ಶೇಪನ್ನು ಕೊಟ್ಕೋಬೋದು. ಬೆಲ್ಟ್ ಪಟ್ಟಿನೂ ಸಹಿತ ಅಳತೆ ಬ್ಲೌಸೇ ಇಟ್ಕೊಂಡು ನಾನು ಮಾಡಿದ್ದೀನಿ. ಈಗ ಕಟ್ ಮಾಡೋಣ. ಇಷ್ಟು ಅರ್ಥ ಆಯಿತು ಅನ್ಕೊಳ್ತೀನಿ. ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿ ನಾನು ನಿಮ್ಗೆ ಈ ವಿಡಿಯೋನ ಮಾಡಬೇಕು ಅಂತ ಹೇಳ್ಬಿಟ್ಟು ರಾತ್ರಿ 2 ಗಂಟೆವರೆಗೂ ಸ್ಟಿಚ್ ಮಾಡಿ ನನ್ನ ಸ್ಟಿಚಿಂಗ್ ಕೆಲಸನ ಮುಗಿಸ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಸ್ಟಿಚಿಂಗ್ ಕೊಡೋದಿರುತ್ತಲ್ವ, ಅದನ್ನ ಬಿಟ್ಕೊಂಡು ನಾವು ವಿಡಿಯೋಸ್ ಮಾಡ್ತಾ ಕೂತ್ರೆ ಕಸ್ಟಮರ್ ಹತ್ರ ಬಯಸ್ಕೋಬೇಕಾಗತ್ತೆ. ನಿಮಗೆ ಈ ವಿಡಿಯೋ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ರಾತ್ರಿ 2 ಗಂಟೆ ತನಕ ಸ್ಟಿಚ್ ಮಾಡಿ ಈಗ ಬೆಳಗ್ಗೆ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಲೌಸ್ ಪೀಸು ಕಟ್ಟಿಂಗ್ ಆಗುತ್ತೆ. ಫಸ್ಟಿಗೆ ನೀವು ಈ ರೀತಿ ಕಾಟನ್ ಪೀಸಲ್ಲಿ ಟ್ರೈ ಮಾಡಿ. ಈ ರೀತಿ ನೆಕ್ಸ್ಟ್ ನೀವು ಜಾರೋ ಪೀಸಲ್ಲಿ ಟ್ರೈ ಮಾಡೋಕ್ಕಾಗತ್ತೆ. ತುಂಬ 10-15 ಬ್ಲೌಸ್ ಕೊಟ್ಟಿದ್ರು ಅಂದರೆ ನಿಮಗೆ ಒಳ್ಳೆ ಟಿಪ್ಸನ್ನು ನಾನು ಹೇಳ್ತೀನಿ. ಒಂದು ನ್ಯೂಸ್ ಪೇಪರ್ ಅಥವಾ ಡ್ರಾಯಿಂಗ್ ಶೀಟನ್ನು ಕಟ್ ಮಾಡಿ ನೀವು ಟ್ರೇಸ್ ಮಾಡ್ಕೊಬೋದು. ನೋಡಿ ಈಗ ಇಲ್ಲಿ ಒಂದು ಈ ರೀತಿ ಫ್ರೆಂಡ್ಸ್ ಅಳತೆ ಟೇಪಲ್ಲಿ ಮಾಡುವಾಗ ತುಂಬಾ ಮೆಥಡ್ ಫಾಲೋ ಮಾಡಬೇಕು. ಅಂದರೆ ನಾನು ಹೇಳಿದ್ದೀನಿ ತುಂಬ ವಿಡಿಯೋದಲ್ಲಿ, ಅಲ್ಲಿ ತುಂಬಾ ನಮಗೆ ಲೆಸ್ ಮಾಡೋದು, ಕೌಂಟ್ ಮಾಡೋದು ಎಲ್ಲ ಇರುತ್ತೆ. ಆದರೆ ನಿಮಗೆ ನಾನೇ ಒಂದು ಬ್ಲೌಸ್ ಹೊಲ್ಕೊಬೇಕು, ನಮ್ಮ ಅಮ್ಮಂಗೆ ಹೊಲ್ಕೊಡ್ಬೇಕು, ನಾನು ಟೈಲರಿಂಗ್ ಕಷ್ಟ ಅಂತ ಇಲ್ಲೊಂದು 1/4 ಇಂಚ್ ತೆಗೆದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಯಾಕಂದರೆ ಈ ಸಾದಾ ಬ್ಲೌಸಲ್ಲಿ ನಾವು ಪೈಪಿಂಗ್ ಏನಾದರೂ ಕೊಟ್ವಿ ಅಂದರೆ ಗ್ಯಾರಂಟಿ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು 1/4 ಇಂಚಿಗೆ ನೀವು ಕಟ್ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ಬರುತ್ತೆ. ನೋಡಿ 2 ಬ್ಲೌಸು ರೆಡಿ, ಈ ರೀತಿ ಕರೆಕ್ಟ್ ಆಯಿತು. ಇದಕ್ಕೊಂದು ಗುಂಡ್ಪಿನ್ ಹಾಕಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಒಂದು 3/4 ಇಂಚಿಗೆ ಈ ರೀತಿ ಕಟ್ ಮಾಡ್ಕೋಬೋದು. ನಿಮಗೆ ಒಂದೇ ಸಲಿಗೆ 5-6 ಬ್ಲೌಸ್ ಕೊಟ್ಟರು ಅಂದರೆ ಈ ರೀತಿ ನೀವು ಫಾಲೋ ಮಾಡ್ಬೋದು. ನೋಡಿ ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಕಡಿಮೆ ಆಗ್ತಿದೆ, ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಒಬ್ಬೊಬ್ರು ಬಟ್ಟೆ ಕಡಿಮೆ ಕೊಟ್ಟಾಗ ನಾವು ಸ್ಟಿಚ್ ಮಾಡಲೇಬೇಕಾಗತ್ತೆ. ಬ್ಯಾಕ್ ಪಾರ್ಟಿಗೆ ನಾನೊಂದು ಗುಂಡ್ಪಿನನ್ನು ಹಾಕೊಳ್ತಾ ಇದ್ದೀನಿ. ನೋಡಿ ಈಗ ಕರೆಕ್ಟಾಗಿ ಅಳತೆ ಬ್ಲೌಸು ಒಂದ್ಸತಿ ಚೆಕ್ ಮಾಡ್ಕೊಬೇಕು ಉದ್ದ ಹೇಗಿದೆ ಅಂತ. ನಾವು ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ, ಯಾಕಂದರೆ ಇಲ್ಲಿ 1/4 ಇಂಚು ಕಟ್ ಮಾಡಿರೋದ್ರಿಂದ ನಾವು ಇಲ್ಲಿಂದ ಚೆಕ್ ಮಾಡ್ಕೊಂಡಾಗ ನೋಡಿ ಇಷ್ಟು ಬಟ್ಟೆ ಮಾರ್ಜಿನಿಗೆ ಇರುತ್ತೆ. ನಾವು ಇದಕ್ಕೆ ಬಟ್ಟೆ ಕೊಟ್ಟು ಮಡ್ಚಲೇಬೇಕು. ನಾನೊಂದು ಹೀಗೆ ಬರ್ಕೊಂಡು ಇಟ್ಕೊಳ್ತೀನಿ, ಅದು ನೆನಪಾಗಲ್ಲ ಒಂದೊಂದ್ಸರಿ. ನೋಡಿ ಈಗ ನಾವು ಈ ಬ್ಯಾಕಲ್ಲಿ ಈ ಡೀಪ್ ಬಂದಿರುತ್ತಲ್ಲ, ಇಲ್ಲಿಂದ ನಾವು ಇದನ್ನ ಈ ರೀತಿ ಹಿಡಿಬೇಕು, ಒಂದು ಪಾಯಿಂಟ್ ಮಾಡ್ಕೊಬೇಕು. ನಾನು ಅರ್ಜೆಂಟ್ ಏನಾದರೂ ಬಟ್ಟೆ ಕೊಟ್ಟರು ಅಂದರೆ ಮಿಷನ್ ಮೇಲೆ ಕೂತ್ಕೊಂಡು ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿ ಹೊಲಿತೀನಿ. ಜಸ್ಟ್ 10 ನಿಮಿಷಕ್ಕೆ ಬೇಡ ಒಂದು ಬ್ಲೌಸನ್ನು ಕಟ್ ಮಾಡಿ, ಒಂದು 3/4 ಗಂಟೆನೂ ಬೇಡ. ಒಂದು ಇದ್ರೆ ಸಾದಾ ಬ್ಲೌಸ್ ಆದರೆ 20 ನಿಮಿಷ ಸಾಕು. ಸ್ಟಿಚ್ ಮಾಡಿ ಹಾಕ್ತೀನಿ. ನೋಡಿ ಇದು ನೀವು ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಇಸ್ಕೊಂಡು ಕಸ್ಟಮರಿಗೆ ಮಾತ್ರ ಈ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಿ. ಯಾಕಂದರೆ ಅಳತೆ ಬ್ಲೌಸ್ ಏನಾದರೂ ಮಿಸ್ ಆಗಿತ್ತು ಅಂತ ಅಂದರೆ ಮಾತ್ರ ನೀವು ಈ ರೀತಿ ಇಟ್ಟು ಕಟ್ ಮಾಡುವಾಗ ಮಿಸ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಹೇಳ್ಬಿಟ್ಟು ರೌಂಡ್ ಶೇಪನ್ನೇ ಹೇಳಿದ್ರು, ರೌಂಡ್ ಶೇಪೇ ಬಂತು. ಅಳತೆ ಬ್ಲೌಸ್ ಕರೆಕ್ಟಾಗಿ ಇಸ್ಕೊಳ್ಳಿ ಅಂತೀನಿ. ತುಂಬ ಸಿಂಪಲ್ ಆಗಿ ಕಟ್ ಮಾಡುವಂತಹ ಮೆಥಡ್ ಇದು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ತುಂಬ ಸ್ಟ್ರಗಲ್ ಆಗಿದೆ ನನಗೆ, ಯಾಕಂದರೆ ನನಗೆ ಕೊಡೋ ಬಟ್ಟೆಗಳಿರುತ್ತಲ್ಲ ಆ ಬಟ್ಟೆಗಳನ್ನು ಮುಗಿಸ್ಕೊಂಡು ನಿಮಗೆ ವಿಡಿಯೋ ಮಾಡಬೇಕಾಗಿತ್ತು. ನೋಡಿ ಚೆನ್ನಾಗಿ ಬಂದಿದೆಯಾ ಅಂತಲೂ ಸಹಿತ ಹೇಳಿ. ನೋಡಿ ಈ ರೀತಿ 2 ಬ್ಲೌಸು ಸಹಿತ ರೆಡಿ ಆಯಿತು. ಮೆಥಡು ಸಹಿತ ಚೆನ್ನಾಗಿದೆಯಾ ಹೇಳಿ. ಹಾಗೆ ಇದೇ ರೀತಿ ನಾನು ಕಟ್ ಮಾಡಿರೋ ರೀತಿನೇ ಸ್ಟಿಚಿಂಗು ಸಹಿತ ತುಂಬ ಈಸಿಯಾಗಿ ಮಾಡ್ತೀನಿ.
ನಾನು ಈ ಬ್ಲೌಸು ಎಂಡಲ್ಲಿ ನಾನು ಅಳತೆ ಬ್ಲೌಸನ್ನು ತಗೊಳ್ಳೋದು, ಅಷ್ಟರವರೆಗೂ ನಾನು ಅಳತೆ ಬ್ಲೌಸ್ ಅನ್ನೋದನ್ನು ತಗೊಳ್ಳೋದಿಲ್ಲ. ಯಾಕಂದರೆ ಪ್ರತಿ ಸರಿ ನಾವು ಅಳತೆ ಬ್ಲೌಸನ್ನು ತೆಗಿ, ಅಳತೆ ಮಾಡು, ನೋಡು ಅಂತೇಳಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾವು ನೋಡ್ತಾ ಇದ್ರೆ ಟೈಮ್ ಅದಕ್ಕೆ ತುಂಬಾ ವೇಸ್ಟ್ ಆಗುತ್ತೆ. ನಮಗೆ ಬೆಲ್ಟ್ ಪಟ್ಟಿ ಎಲ್ಲ ಕರೆಕ್ಟು ಅಳತೆ ಇರೋದ್ರಿಂದ ಇದೆಲ್ಲ ಮತ್ತೆ ನೀವು ಅಳತೆ ನೋಡ್ಕೊಳ್ಳೋದೇ ಬೇಡ. ಮತ್ತು ಬ್ಯಾಕ್ ಡೀಪ್ ಎಲ್ಲ ಕರೆಕ್ಟಾಗಿ ಬಂದಿರೋದ್ರಿಂದ ಮತ್ತೆ ನೀವು ಅದನ್ನು ನೋಡ್ಕೊಳ್ಳೋದೇ ಬೇಡ. ನಾನು ಹೊಲಿಯೋಕ್ಕೆ ಶುರು ಮಾಡಿದೆ ಅಂತ ಅಂದರೆ ಎಂಡಲ್ಲಿ ಅಳತೆ ಬ್ಲೌಸನ್ನು ತಗೊಳ್ಳೋದು. ಯಾಕಂದರೆ ಫಿಟ್ಟಿಂಗ್ ಮಾಡುವಾಗ ಅಷ್ಟರವರೆಗೂ ನಾನು ಅಳತೆ ಬ್ಲೌಸನ್ನು ಮತ್ತೆ ಮುಟ್ಟೋದೇ ಇಲ್ಲ. ಈಗ ಸ್ಲೀವು ಸಹಿತ ತುಂಬ ಸಿಂಪಲ್ ಆಗೇನೆ ನೀವು ಕಟ್ ಮಾಡ್ಕೋಬೋದು. ನೋಡಿ, ಎರಡೂ ಸ್ಲೀವ್ ಸಹಿತ ಇದೆ ಕರೆಕ್ಟಾಗಿ. ಎರಡೂ ಸ್ಲೀವನ್ನು ಸಹಿತ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಎರಡೆರಡು ಸ್ಲೀವ್ ಒಟ್ಟಿಗೆ ಕಟ್ ಮಾಡುವಾಗ ಸ್ವಲ್ಪ ಗೊಂದಲ ಆಗುತ್ತೆ ಸ್ಲೀವ್ಗೆ. ಅಂದರೆ ಈಗ ಟ್ರೈ ಮಾಡೋರಿಗೆ ನೋಡಿಕೊಂಡು ಮಾಡಿ. ಯಾಕಂದರೆ ಕನ್ಫ್ಯೂಸ್ ಆಗಿ ಬ್ಲೌಸನ್ನು ಹಾಳು ಮಾಡಿದ್ರೆ ಮತ್ತೆ ಕಸ್ಟಮರ್ ಬ್ಲೌಸ್ ಅಲ್ವಾ ನಿಮಗೆ. ಇನ್ನೊಂದು ಅಂದರೆ ನಾನೊಂದು ನೀವೊಂದು ಸ್ಲೀವಲ್ಲಿ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಳ್ಳಿ. ಅದನ್ನು ಇಟ್ಬಿಟ್ಟು ಬೇಕಾದರೆ ನೀವು ಕಟಿಂಗ್ ಮಾಡ್ಬೋದು. ಯಾಕಂದರೆ ಸ್ಲೀವು ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಬೇಕು. ನೀವೇನಾದರೂ ಬರೀ ಇಷ್ಟೇ ಫೋಲ್ಡ್ ಮಾಡಿ ನೀವು ಮಾರ್ಕ್ ಮಾಡಿದ್ರೆ ಸ್ಲೀವ್ ಅನ್ನೋದು ಹಾಳಾಗುತ್ತೆ. ಇದು ಇನ್ನೊಂದು ಫೋಲ್ಡ್ ಬರುತ್ತೆ. ಇದು ಒಂದು ಸ್ಲೀವು ಬಟ್ಟೆ ಕಡಿಮೆ ಇದೆ, ಒಂದು ಸ್ಲೀವು ಜಾಸ್ತಿ ಇದೆ. ನಾನು ಜಾಸ್ತಿ ಇರೋ ಸ್ಲೀವನ್ನೇ ಕಟಿಂಗ್ ಮಾಡ್ತೀನಿ. ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಟ್ರೇಸ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಸರಿ ಆಗದೆ ಇದ್ದರೆ ಕಷ್ಟ ಆಗುತ್ತೆ. ನಾನು ಕಟಿಂಗ್ ಮಾಡ್ತೀನಿ, ನಿಮಗೆ ಅರ್ಥ ಆಗಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ನಾನು ಅಳತೆ ಬ್ಲೌಸಲ್ಲಿ ಸ್ಲೀವ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 1/4 ಇಂಚು ಮಾರ್ಜಿನ್ ಬಿಟ್ಬಿಟ್ಟು ಹಿಡಿತಾ ಇದ್ದೀನಿ. ನೋಡಿ, ಮಾರ್ಜಿನಿಗೆ 1 ಇಂಚು, ಮಡ್ಚೋದಕ್ಕೆ 1 ಇಂಚು, ಮಡ್ಚೋದಕ್ಕೆ ನಮಗೆ ಸಿಗತ್ತೆ ಕರೆಕ್ಟಾಗಿ. ಈಗ ನಾವು ಸ್ಲೀವ್ ಡೌನಿಂಗನ್ನು ಹಾಕೋಣ. ಸ್ಲೀವ್ ಡೌನಿಂಗ್ ಬಂದುಬಿಟ್ಟು 3 ಇಂಚು, ಹಾಗೆ ಇಲ್ಲಿಂದ 2.5 ಇಂಚು. ಅಂದರೆ ಟೇಪಲ್ಲಿ ಅಳತೆ ಮಾಡೋದಾದರೆ. ಇಲ್ಲ ನಾನು ಅಳತೆ ಬ್ಲೌಸಲ್ಲೇ ಅಳತೆ ಮಾಡ್ತೀನಿ ಅಂತ ಅಂದರೆ ನೀವು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ನೀವು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮಾರ್ಕು ಮಾಡಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಇದು ಹೊಲಿದ ಮೇಲೆ ಕರೆಕ್ಟಾಗಿ ಇಷ್ಟಕ್ಕೆ ಬರುತ್ತೆ. ಇಷ್ಟು ಮಡ್ಚೋದಕ್ಕೆ ಮತ್ತು ಮಾರ್ಜಿನಿಗೆ. ನೋಡಿ, ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಸ್ಲೀವ್ ಶೇಪನ್ನು ನೀವು ಅಭ್ಯಾಸ ಮಾಡಬೇಕು. ಯಾಕಂದರೆ ಸ್ಲೀವ್ ಶೇಪ್ ಅನ್ನೋದು ನೀಟಾಗಿ ಕೊಡಲಿಲ್ಲ ಅಂತ ಅಂದರೆ ಬ್ಲೌಸು ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ಚೂಪಾಗಿ ತೆಗಿಬೇಡಿ ಫ್ರೆಂಡ್ಸ್, ಯಾಕಂದರೆ ಥರ ಬಂದ್ಬಿಡುತ್ತೆ. ನೋಡಿ, ಈಗ ಇದಕ್ಕೆ ಬಟ್ಟೆ ಏನಾದರೂ ಕಡಿಮೆ ಇದ್ದರೆ ಇದನ್ನೇ ನೀವು ಈ ರೀತಿ ಅಟ್ಯಾಚ್ ಕೊಡ್ಬೋದು. ಈ ರೀತಿ ಅಟ್ಯಾಚನ್ನು ಕೊಟ್ಕೋಬೋದು. 4 ಕಡೆಗೂ ಬಟ್ಟೆ ಇದ್ದರೆ ಅದೇ ಬಟ್ಟೆಯಲ್ಲೇ ಕೊಟ್ಕೋಬೋದು ಫ್ರೆಂಡ್ಸ್. ಈ ರೀತಿ ಈಗ ನಾವು ಇದು ತುಂಬ ಬಟ್ಟೆ ಕಡಿಮೆ ಇದ್ದಿದ್ದರಿಂದ ಇದಕ್ಕೆ ಇಲ್ಲಿ ಪ್ಯಾಚ್ ಕೊಟ್ಬಿಟ್ಟೆ ಸ್ಲೀವ್ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ಲೀವ್ ಕಟ್ ಮಾಡೋಕ್ಕೆ ತುಂಬ ಹೊತ್ತು ತಗೊಳ್ಳೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಸ್ಲೀವನ್ನು ಕಟ್ ಮಾಡ್ಬೋದು ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಬರೀ ಒಂದು 10 ನಿಮಿಷದಲ್ಲೇ ನಿಮಗೆ ಕಟಿಂಗ್ ಮಾಡೋದು, ಅಳತೆ ಬ್ಲೌಸ್ ಇಟ್ಕೊಂಡು ಕಟಿಂಗ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆದರೆ ನೀವು ಲೈಕ್ ಕೊಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ಇದರ ಸ್ಟಿಚಿಂಗ್ ಬೇಕಾ ಅಂತ ಹೇಳ್ಬಿಟ್ಟು. ಇವತ್ತು ಸಂಜೆ ಒಳಗೆ ನೀವು ಕಮೆಂಟ್ ಮಾಡಿದ್ರೆ ನಾನು ನಾಳೆ ಸ್ಟಿಚ್ ಮಾಡ್ತೀನಿ. ಇಲ್ಲ ಅಂತಂದರೆ ಹಾಗೆಯೇ ನಾನು ಬೇರೆ ಬಟ್ಟೆ ಸ್ಟಿಚ್ ಮಾಡ್ತೀನಿ. ನಿಮಗೆಲ್ಲ ಇದರಿಂದ ಉಪಯೋಗ ಇದೆ. ಯಾವ ರೀತಿ ನಾನು ಅಳತೆ ಬ್ಲೌಸನ್ನು ಮುಟ್ಟಲ್ಲ ಎಂಡ್ವರೆಗೂ, ಅದನ್ನು ನಾನು ಹೇಳ್ತೀನಿ. ನಿಮ್ಗೇನಾದರೂ ಈ ಸ್ಟಿಚಿಂಗ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.